ಫ್ರೆಂಡ್ಸ್, ನಾನಿವತ್ತು ನಿಮಗೊಂದು ಚಿಕ್ಕ ಕತೆ ಹೇಳೋಣ ಅಂತ ಹೊರಟಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾವಾಗಲೂ ನೆಗೆಟಿವಿಟಿ ಪಾಸಿಟಿವಿಟಿ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಜೀವನದಲ್ಲಿ ಅಂತ ಹೇಳೋಕ್ಕಾಗಲ್ಲ, ಎಲ್ಲರ ಜೀವನದಲ್ಲೂ ಕೂಡ ಇದ್ದೇ ಇರುತ್ತೆ. ನಾವು ಯಾವಾಗಲೂ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಪಾಸಿಟಿವ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬಿಟ್ಟು ನೆಗೆಟಿವ್ ಬಗ್ಗೆನೇ ತುಂಬ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ. ಯಾಕಂದರೆ ನಮ್ಗೆ ಯಾವಾಗಲೂ ಯಾವುದು ಕೆಟ್ಟ ಆಲೋಚನೆಗಳು ಜಾಸ್ತಿ ಸೆಳೆಯುತ್ತೋ ಆ ಕಡೆನೇ ಗಮನ ಕೊಡ್ತಾ ಇರ್ತೀವಿ. ಹಾಗಾಗಿ ಈ ಚಿಕ್ಕ ಕತೆ ಕೇಳಿ ನಿಮಗೆ ಗೊತ್ತಾಗುತ್ತೆ ನಾವು ಯಾಕೆ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಒಂದು ಊರಲ್ಲಿ ಏನಾಗುತ್ತೆ, ಒಬ್ಬ ರೈತ ಮತ್ತು ಅವನ ಹೆಂಡತಿ ಮತ್ತು ಮಗಳು ಇರ್ತಾರೆ. ಅವ್ರ ಊರಲ್ಲಿ ತುಂಬ ದಿನದಿಂದ ಮಳೆ ಬಂದಿರೋದಿಲ್ಲ, ಹಾಗಾಗಿ ಬೆಳೆ ಎಲ್ಲ ನಾಶ ಆಗಿರುತ್ತೆ. ಅವರು ಮಳೆ ಬರುತ್ತೆ ಅನ್ನೋ ಹೋಪ್ಸ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ತುಂಬ ಕಂಗಾಲಾಗಿಬಿಟ್ಟಿರ್ತಾರೆ. ಮಳೆ ಬರೋದೇ ಇಲ್ವೇನೋ, ನಮ್ಮ ಜೀವನ ಹೀಗೆ ಆಗಿಬಿಡುತ್ತೇನೋ, ಏನಪ್ಪ ಮಾಡೋದು, ನಮ್ಮ ಲೈಫು ಇನ್ನು ಮುಂದೆ ಹೇಗಾಗುತ್ತೋ ಏನೋ ಅಂತ ತುಂಬ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಆ ಊರಿನ ಜನ ಎಲ್ಲ ನಾವು ಊರನ್ನೇ ಬಿಟ್ಬಿಟ್ಟು ಹೊರಟೋಗೋಣ, ಇನ್ನು ಮುಂದೆ ಮಳೆ ಬರಲ್ಲ, ನಮ್ಗೆ ಯಾವುದೇ ಬೆಳೆ ಬೆಳೆಯೋಕ್ಕಾಗೋದಿಲ್ಲ, ನಮ್ಮ ಜೀವನ ಇನ್ನು ಮುಂದೆ ಸಾಗೋದಿಲ್ಲ ಅಂತ ಹೇಳಿ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಹೋಗ್ಬಿಡ್ಬೇಕು ಊರು ಬಿಟ್ಟು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಎಲ್ಲರಿಗೂ ಇನ್ನೇನಪ್ಪ ಮಾಡೋದು, ದೇವ್ರ ಮೊರೆ ಹೋಗೋಣ ಅಂತೇಳಿ ದೇವ್ರನ್ನ ಬೇಡ್ಕೊಳ್ಳೋಣ ನಾವು, ದೇವರೇ ಬೇಗ ಮಳೆ ಬರಲಿ ನಮ್ಮೂರಿಗೆ ಅಂತೇಳಿ ಕೇಳ್ಕೊಳ್ಳೋಣ ಅಂತೇಳಿ ಕೇಳ್ಕೊಳ್ತಾರೆ. ಪ್ರತಿಯೊಬ್ಬರು ಕೇಳ್ಕೊಳ್ತಾರೆ. ಆ ರೈತ ಮತ್ತು ಆತನ ಹೆಂಡತಿ ಮತ್ತು ಮಗಳು ಕೂಡ ಕೇಳ್ಕೊಳ್ತಾರೆ. ಆ ರೈತ ಕೂಡ ತುಂಬ ಕಣ್ಣೀರು ಹಾಕ್ಕೊಂಡು ದೇವ್ರನ್ನ ಕೇಳ್ತಾ ಇರ್ತಾನೆ, ಆದಷ್ಟು ಬೇಗ ನಮ್ಮೂರಿಗೆ ಮಳೆ ಬರಲಿ ಅಂತ ಹೇಳಿ. ಕೊನೆಗೆ ಆ ಪುಟ್ಟ ಮಗು ಕೂಡ ಕೇಳುತ್ತೆ, ನಮ್ಮ ತಂದೆ ತುಂಬ ಕಣ್ಣೀರು ಇಡ್ತಿದ್ದಾರೆ, ತುಂಬ ನಮಗೆ ಕಷ್ಟ ಆಗ್ತಾಯಿದೆ, ದೇವರೇ ದಯವಿಟ್ಟು ನಮ್ಮ ತಂದೆ ಕಷ್ಟನ ನಿವಾರಿಸು, ನಮ್ಮೂರಿಗೆ ಬೇಗ ಮಳೆಯನ್ನು ಬರಲಿ ಅಂತ ಕೇಳ್ಕೊಳ್ತಾರೆ. ಹಾಗಾಗಿ ಕೇಳ್ಕೊಂಬಿಟ್ಟು ಆ ರೈತ ಸರಿ ದೇವ್ರನ್ನ ಬೇಡ್ಕೊಂಡಾದ್ಮೇಲೆ, ಇರಪ್ಪ ನಾನು ಹೊರಗಡೆ ಹೋಗಿ ಬರ್ತೀನಿ ಹೊಲದ ಹತ್ರ ಅಂತ ಹೇಳಿ ಹೊರಡ್ತಾನೆ. ಮಗಳಿಗೆ ಕೇಳ್ತಾಳೆ, ಅಪ್ಪ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳಿ. ನಾನು ಹೊಲದ ಕಡೆ ಹೊರಟಿದ್ದೀನಿ ಅಂತೇಳಿ ಹೇಳ್ತಾನೆ. ಅದಕ್ಕೆ ಮಗು ಇರಪ್ಪ ನಾನು ಬರ್ತೀನಿ ಅಂತ ಹೇಳಿ ಬರುತ್ತೆ. ಒಳಗೋಗಿ ಮನೆ ಒಳಗೋಗಿ ಹೊರಗಡೆ ಬರಬೇಕಾದ್ರೆ ಅವಳೊಬ್ಬಳೇ ಬರಲ್ಲ, ಛತ್ರಿಯನ್ನು ತಗೊಂಬರ್ತಾಳೆ. ತಂದೆಗೆ ಆ ಮಗಳನ್ನ ನೋಡಿ ತುಂಬ ಆಶ್ಚರ್ಯ ಆಗುತ್ತೆ. ಇದೇನಪ್ಪ ನನ್ನ ಮಗಳು ಈಗಲೇ ಛತ್ರಿ ತೊಗೊಂಬರ್ತಾ ಇದ್ದಾಳೆ ಅಂತ ಹೇಳಿ. ಈಗ ತಾನೇ ದೇವ್ರ ಹತ್ರ ಬೇಡ್ಕೊಂಡಿದ್ದೀವಿ, ಆಗಲೇ ಛತ್ರಿ ತೊಗೊಂಬರ್ತಾ ಇದ್ದಳಲ್ಲ ಅಂತೇಳಿ ಮಗಳನ್ನ ಕೇಳ್ತಾನೆ. ಆವಾಗ ಮಗು ಹೇಳುತ್ತೆ, ಏನು ಮಗಳ ಈ ಛತ್ರಿ ತೊಗೊಂಬಂದಿದ್ಯಾ ಅಂತ ಹೇಳಿ. ಪಪ್ಪ ನಾವು ಈಗ ತಾನೇ ದೇವ್ರ ಹತ್ರ ಕೇಳ್ಕೊಂಡಿದ್ದೀವಿ ಮಳೆ ಬರಲಿ ಅಂತ ಹೇಳಿ, ನಾವು ಹೊರಗಡೆ ಹೊಲಕ್ಕೆ ಹೋದಾಗ ಕೆಲಸ ಮಾಡ್ತಿದ್ದಾಗ ಮಳೆ ಬಂದುಬಿಟ್ರೆ ಏನು ಮಾಡೋದಪ್ಪ, ನೆಂದೋಗ್ಬಿಡ್ತೀವಲ್ಲ, ಅದಕ್ಕೆ ಛತ್ರಿ ತೊಗೊಂಬಂದೆ ಅಂತ ಹೇಳಿ ಆ ಮಗು ಹೇಳುತ್ತೆ. ಅದಕ್ಕೆ ಅವ್ರ ಅಪ್ಪನಿಗೆ ಆ ಮಗು ಮುಗ್ಧತೆ ನೋಡಿ, ನಂಬಿಕೆ ನೋಡಿ ತುಂಬ ಆಶ್ಚರ್ಯ ಜೊತೆಗೆ ಕಣ್ಣೀರು ಬರುತ್ತೆ. ನನ್ನ ಮಗಳು ಎಷ್ಟು ಮುಗ್ಧತೆಯಿಂದ ಯೋಚಿಸ್ತಾ ಇದ್ದಾಳೆ, ಕೇಳ್ಕೊಂಡ ತಕ್ಷಣ ಮಳೆ ಬಂದುಬಿಡುತ್ತಾ, ನಾವೇನೋ ಕೇಳ್ಕೊಂಬಿಟ್ವಿ, ದೇವರೇನ ತಕ್ಷಣವೇ ಮಳೆ ಕಳಿಸ್ಬಿಡ್ತಾನ ಅಂತ ತುಂಬ ನಿರಾಸೆಯಿಂದ ಸರಿ ಬಾ ಮಗಳೇ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಹೋಗ್ಬಿಟ್ಟು ಮಳೆ ಬರೋದಿಲ್ಲ, ಹೋಗಿ ಹೊಲದಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬರ್ತಾನೆ ಮಗಳ ಜೊತೆಯಲ್ಲಿ. ರಾತ್ರಿ ಮಲಗ್ತಾರೆ. ಮಧ್ಯರಾತ್ರಿಯಲ್ಲಿ ತುಂಬ ಶಬ್ದ ಕೇಳಿಸ್ತಾ ಇರುತ್ತೆ, ಗುಡುಕ್ತಾ ಇರೋ ಶಬ್ದ ಕೇಳಿಸುತ್ತೆ. ಹೊರಗಡೆ ಬಂದು ನೋಡಿದ್ರೆ ಒಂದು ಆಶ್ಚರ್ಯ ಕಾದಿರುತ್ತೆ, ತುಂಬ ಜೋರು ಮಳೆ ಬಂದಿರುತ್ತೆ. ಆ ದಿನ ಫುಲ್ಲು ಬೆಳೆಯೆಲ್ಲ ನೆಂದೋಗಿ ಆ ಊರೇ ತುಂಬ ನೀರಿನ ರಾಶಿ ಎಲ್ಲ ತುಂಬೋಗ್ಬಿಟ್ಟಿರುತ್ತೆ, ಅಷ್ಟು ಮಳೆ ಬಂದಿರುತ್ತೆ. ಎಲ್ರಿಗೂ ಆ ರೈತನಿಗೆ ನೋಡಿ ತುಂಬ ಆಶ್ಚರ್ಯ ಆಗುತ್ತೆ. ಆ ರೀತಿ ಮಳೆ ಯಾವತ್ತೂ ಕೂಡ ಬಂದಿರೋದಿಲ್ಲ. ಹಾಗಾಗಿ ಅವನಿಗೆ ಈ ತಕ್ಷಣ ಕೇಳ್ಕೊಂಡ್ವಿ ಆಗಲೇ ಬಂದ್ಬಿಡ್ತಾ ಅಂತೇಳಿ ಒಂದು ಕಡೆ ಆಶ್ಚರ್ಯ, ಒಂದು ಕಡೆ ಸಂತೋಷ ಎಲ್ಲ ಕೂಡ ಆಗುತ್ತೆ. ಬಟ್ ನಾವು ಈ ಕಥೆಯಿಂದ ತಿಳ್ಕೊಬೇಕಾಗಿರೋದು ಒಂದೇ, ನಾವು ಕೂಡ ಬೇಡ್ಕೋತೀವಿ, ಆ ಊರಿನ ಜನರು ಕೂಡ ಬೇಡ್ಕೊಂಡ್ರು ದೇವ್ರ ಹತ್ರ ಮಳೆ ಬರಲಿ ಅಂತೇಳಿ, ಎಲ್ಲರೂ ಬೇಡ್ಕೊಂಡ್ರು. ಆದರೆ ಎಲ್ಲರ ಬೇಡಿಕೆಯಲ್ಲಿ ಅನುಮಾನ ಇತ್ತು, ಮಳೆ ಬರುತ್ತೋ ಇಲ್ವೋ ಅನ್ನೋದೇ ಒಂದು ಅನುಮಾನ ಇತ್ತು. ಆದರೆ ಆ ಮಗು ದೃಢ ನಂಬಿಕೆಯಿಂದ ಬಂದೇ ಬರುತ್ತೆ ಅಂತ ಅನುಮಾನನೇ ಇಟ್ಕೊಳ್ದಿರ ಆತ್ಮವಿಶ್ವಾಸದಿಂದ ಬೇಡ್ಕೋತು. ಹಾಗಾಗಿ ಅವತ್ತು ಮಳೆ ಬಂತು. ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಏನೇ ಕೆಟ್ಟದ್ದು ನಡೆದ್ರು ಒಳ್ಳೇದು ನಡೆದ್ರು ಎಲ್ಲನೂ ಬಂದ ಹಾಗೆ ಸ್ವೀಕರಿಸಬೇಕು. ಕೆಟ್ಟದ ಕಡೆ ತುಂಬ ಆಲೋಚನೆ ಮಾಡದಂತೆ ಒಳ್ಳೆಯದನ್ನೇ ನಾವು ಆಲೋಚಿಸಬೇಕು. ಏನೇ ಬಂದರೂ ನಮ್ಮ ನೆಗೆಟಿವ್ ಸಿಚುವೇಷನಲ್ಲಿ ಕೂಡ ನಾವು ಪಾಸಿಟಿವ್ ಬಗ್ಗೆನೇ ಯೋಚನೆ ಮಾಡಬೇಕು.
ಯಾವಾಗಲೂ ಪಾಸಿಟಿವ್ಸ್ ಎಷ್ಟಿಗೆ ಇರುತ್ತೆ ಅದ್ರ ಕಡೆ ಗಮನ ಕೊಡಬೇಕು ಅನ್ನೋವಂಥದ್ದು ಅಷ್ಟೇ. ನಾವು ಕೆಲವೊಂದು ಕಡೆ ಹೋಪ್ಸ್ನ ಕಳ್ಕೊಂಬಿಡ್ತೀವಿ. ನಮ್ಮ ಲೈಫ್ ಇಷ್ಟೇ ಮುಗ್ದೋಯ್ತು, ಇನ್ನೇನು ನಮ್ಮ ಕೈಯಿಂದ ಆಗಲ್ಲ, ಇನ್ನೇನು ಮಾಡ್ಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯನೇ ಆಗಲ್ಲ, ಇಷ್ಟೇ ಮುಗ್ದೋಯ್ತು ಅಂತೇಳಿ ಕೈ ಕಟ್ಟು ಕೂತ್ಕೊಂಡ್ಬಿಡ್ತೀವಿ. ಅಥವಾ ಕೆಲವೊಂದು ಸಮಯದಲ್ಲಿ ಮಾಡ್ತಿದ್ದ ಕೆಲಸನ ಅರ್ಧಕ್ಕೆ ಬಿಟ್ಬಿಡ್ತೀವಿ. ಸಾಕಪ್ಪ, ನಾವು ತುಂಬ ಪ್ರಯತ್ನ ಮಾಡಿಬಿಟ್ವಿ, ಏನೂ ಆಗ್ತಾ ಇಲ್ಲ, ಮತ್ತೆ ಮತ್ತೆ ಏನಕ್ಕೆ ಮಾಡಬೇಕು ನಾವು ಇದೇ ಕೆಲಸನ, ಎಷ್ಟು ಮಾಡಿದ್ರೂ ಇಷ್ಟೇ, ನಮ್ಮ ಕೈಲಿ ಆಗಲ್ಲ ಅಂತೇಳಿ ಬಿಟ್ಬಿಡ್ತೀವಿ. ಆ ಥರ ಮಾಡಬಾರ್ದು. ಸತತ ಪ್ರಯತ್ನ ಮಾಡಬೇಕು, ಜೊತೆಗೆ ಆತ್ಮವಿಶ್ವಾಸ ಇರಬೇಕು. ನಾವು ಎಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡು ಕೆಲಸ ಮಾಡ್ತೀವೋ ನಮಗೆ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಾವು ಅದ್ರ ಕಡೆ ಶ್ರದ್ಧೆ ಭಕ್ತಿಯಿಂದ ಎಲ್ಲಿ ನಾವು ಪ್ರಯತ್ನ ಮಾಡ್ತೀವೋ ಖಂಡಿತ ನಮಗೆ ಒಂದಲ್ಲ ಒಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಅದ್ರ ಕಡೆ ಗಮನ ಕೊಡಬೇಕು ನಾವು. ಆ ಪುಟ್ಟ ಮಗು ಎಷ್ಟು ಶ್ರದ್ಧೆಯಿಂದ ಕೇಳ್ಕೊಂತು ದೇವರನ್ನು, ನಂಬಿಕೆ ಹೇಗಿತ್ತು ಅಂತ ಹೇಳಿದ್ರೆ ಬಂದೇ ಬರುತ್ತೆ ಅನ್ನೋ ಹೋಪ್ಸಿಂದ ಕೇಳ್ಕೊಂತು. ಅದರ ತಕ್ಕಂತೆ ಅದು ಅವತ್ತೊಂದು ದಿನ ಆ ಹೋಪ್ಸ್ ಇಟ್ಕೊಂಡೇ ಬಂತು. ದೇವ್ರು ಕೂಡ ನೋಡಿ ಹೇಗೆ ಅನುಕರಿಸ್ತಾ ಅಂತ ಹೇಳಿ. ಅದೇ ರೀತಿ ಫ್ರೆಂಡ್ಸ್, ನಾವು ಯಾವತ್ತೂ ನಮ್ಮದೇನು ಕಾನ್ಫಿಡೆನ್ಸ್ ಇದೆ ಅದನ್ನು ಬಿಟ್ಕೊಡ್ಬಾರ್ದು. ನಾವೇನು ಇಟ್ಕೊಂಡಿರ್ತೀವಿ ಅದ್ರ ಕಡೆನೇ ಗಮನ ಕೊಟ್ಟು ನಾವೆಲ್ಲನೂ ಅದ್ರ ತಕ್ಕಂತೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಮಗೆ ಗೆಲುವು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಯಾರು ಹೋಪ್ಸ್ನ ಕಳ್ಕೊಬಾರ್ದು ಅನ್ನೋದಷ್ಟೇ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಒಂದು ಸುಂದರ ಕುಟುಂಬ. ಆತ ತನ್ನ ಸುತ್ತಮುತ್ತ ಸ್ವರ್ಗದಂತಹ ಕುಟುಂಬವನ್ನೇ ಕಟ್ಟಿದ್ದ. ಶ್ರೀಮಂತನಾಗಿದ್ದ. ಆದರೆ ಆತನಿಗೆ ತಾನು ಹುಡುಕುತ್ತಿದ್ದ ಸಂತೋಷ ಮಾತ್ರ ಸಿಗಲಿಲ್ಲ. ದೇಶ ವಿದೇಶಗಳಿಗೆ ಹೋಗಿ ಜ್ಞಾನ ಸಂಪಾದಿಸಿದ. ವಿದ್ಯೆಯಲ್ಲಿ ಉನ್ನತಿ ಪಡೆದ. ಗೋಲ್ಡ್ ಮೆಡಲಿಸ್ಟ್ ಆದ ಮತ್ತು ವೃತ್ತಿಯಲ್ಲಿ ಉನ್ನತಿ ಸಾಧಿಸಿದ. ಸ್ವಂತ ಉದ್ಯಮವನ್ನು ಕಟ್ಟಿದ. ಯಶಸ್ವಿ ಉದ್ಯಮಿಯಾದ. ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಅನೇಕ ನಿರುದ್ಯೋಗಿಗಳಿಗೆ ಅನ್ನದಾತನಾದ. ಆದರೂ ಆತನಿಗೆ ಸಂತೋಷವಿರಲಿಲ್ಲ. ಸುಂದರ ಸಂಸಾರವನ್ನು ಕಟ್ಟಿಕೊಂಡ. ಮುದ್ದಾದ ಕುಟುಂಬ ದೊರೆತರೂ ಆತ ಮಾತ್ರ ತೃಪ್ತಿಯಾಗಲಿಲ್ಲ. ಹಾಗಾದರೆ ಒಬ್ಬ ಮನುಷ್ಯ ಸಂತೃಪ್ತಿಯಿಂದಿರಲು ಏನು ಮಾಡಬೇಕು? ಹಣ ಗಳಿಸಿದ. ಆಸ್ತಿ, ಅಂತಸ್ತು, ಗೌರವ ಎಲ್ಲವೂ ಇದೆ. ಆದರೂ ಆತ ಹಂಬಲಿಸುತ್ತಿದ್ದು ಮಾತ್ರ ಸಂತೋಷಕ್ಕಾಗಿ. ಎಲ್ಲ ಕಡೆ ಹುಡುಕಿದ. ಆದರೆ ಆತನಿಗೆ ತಿಳಿಯಲಿಲ್ಲ ಸಂತೋಷ ತನ್ನಲ್ಲೇ ಇದೆ ಎಂದು. ಯಾವುದೇ ವಸ್ತುಗಳಲ್ಲಿ ಇಲ್ಲವೆಂದು ಆತನಿಗೆ ತಿಳಿಯಲು ತುಂಬ ಸಮಯವೇ ಬೇಕಾಯಿತು. ತಂದೆ ತಾಯಿ ಎಷ್ಟು ಹೇಳಿದರೂ ಆತನಿಗೆ ಅರ್ಥವಾಗಲೇ ಇಲ್ಲ. ಆತನಿಗೆ ಬೆಟ್ಟದ ಮೇಲಿರುವ ಒಬ್ಬ ಸಂತನ ಧ್ವನಿ ಕೇಳಿಸಿತು. ಸಂತೋಷದ ರಹಸ್ಯವನ್ನು ನಾನು ತಿಳಿಸುವೆ ಎಂದು ಹೇಳಿದ ಧ್ವನಿ ಅದು. ಆ ಸಂತನ ಹುಡುಕಾಟಕ್ಕಾಗಿ ಆತ ಮನೆಯನ್ನು ತೊರೆದು ಹಗಲಿರುಳೆನ್ನದೆ ಸಂತನನ್ನು ಹುಡುಕಲು ಹೊರಟನು. ಹೇಗೋ ಕಷ್ಟಪಟ್ಟು ಸಂತ ನಿಲ್ಲುವ ಸ್ಥಳವನ್ನು ತಲುಪಿದನು. ಆ ಸಂತ ಆತನನ್ನು ಸಂತೋಷದಿಂದ ಬರಮಾಡಿಕೊಂಡನು. ಆತ ಹೇಳಿದ, ಸ್ವಾಮಿ, ನಾನು ಎಲ್ಲವನ್ನೂ ಸಾಧಿಸಿದೆ, ಗಳಿಸಿದೆ. ಆದರೂ ನನಗೆ ಜೀವನ ಖಾಲಿ ಎಂದನಿಸುತ್ತದೆ. ಹೇಗೆ ನಾನು ನಿಜವಾದ ಸಂತೋಷವನ್ನು ಹುಡುಕುವುದು ಎಂದು ಸಾಧುವನ್ನು ಕೇಳಿದ. ಆತನ ಮಾತನ್ನು ಕೇಳಿ ಸಂತ ಹೇಳಿದ, ನನ್ನ ಜೊತೆ ಬಾ, ಸಂತೋಷ ಹುಡುಕುವ ದಾರಿಯನ್ನು ನಾನು ತೋರಿಸುತ್ತೇನೆ ಎಂದು. ಒಂದು ಚೀಲದಲ್ಲಿ ಕಲ್ಲುಗಳನ್ನು ತುಂಬಿಸಿ ಅದನ್ನು ಆತನಿಗೆ ಕೊಟ್ಟು, ಇದನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾ ಎಂದು ಹೇಳಿದ. ಆತ ಅದನ್ನು ಹೊತ್ತುಕೊಂಡು ಸಾಧುಗಳ ಹಿಂದೆ ಹೊರಟ. ಸ್ವಲ್ಪ ದೂರ ನಡೆದ. ನಂತರ ಹೇಳಿದ, ಸ್ವಾಮಿ, ತುಂಬ ಭಾರ ಆಗುತ್ತಿದೆ, ನಡೆಯಲು ಆಗುತ್ತಿಲ್ಲ ಎಂದು ಹೇಳಿದ. ಅದಕ್ಕೆ ಸಾಧು ಹೇಳಿದರು, ಮಗು, ಹೀಗೆಯೇ ಜೀವನ. ಈ ಕಲ್ಲುಗಳೇನಿದೆ ಇದೆಲ್ಲ ನಿನ್ನ ಚಿಂತೆ ಮತ್ತು ಆತಂಕಗಳಿದ್ದಂತೆ. ಇವುಗಳನ್ನೆಲ್ಲ ಹೊತ್ತುಕೊಂಡು ನಡೆದರೆ ಜೀವನದಲ್ಲಿ ಸಂತೋಷ ಸಿಗುತ್ತದೆಯೇ? ಹಾಗೆಯೇ ಈ ಭಾರ ಕೆಳಗಿಳಿಸಿ ನಡೆ ಎಂದರು. ಆತ ಸಂತೋಷದಿಂದ ಗುರುಗಳನ್ನು ಹಿಂಬಾಲಿಸಿದ. ಹಾಗೆಯೇ
ಸಾಧು ಮತ್ತು ಆತನು ಒಂದು ಗುಡಿಸಲ ಕಡೆಗೆ ನಡೆದರು. ಆ ಗುಡಿಸಲಿನಲ್ಲಿ ಗಂಡ, ಹೆಂಡತಿ ಮತ್ತು ಅವರ ಮಗಳು ವಾಸವಿದ್ದರು. ಅವರು ಇವರನ್ನು ಸಂತೋಷದಿಂದ ಬರಮಾಡಿಕೊಂಡರು. ಇವರನ್ನು ಗೌರವದಿಂದ ಆಧರಿಸಿ ಊಟ ಉಪಚಾರಗಳನ್ನು ಮಾಡಿದರು. ಆತನಿಗೆ ಆಶ್ಚರ್ಯವಾಯಿತು. ಇಷ್ಟು ಚಿಕ್ಕ ಗುಡಿಸಿನಲ್ಲಿದ್ದರೂ ಇವರು ಎಷ್ಟು ಸಂತೋಷವಾಗಿದ್ದರೆ, ನಾನು ಮಾತ್ರ ಎಷ್ಟು ಗಳಿಸಿದರೂ ಅರಮನೆಯಲ್ಲಿದ್ದರೂ ನಾನೇಕೆ ಸಂತೋಷವಾಗಿಲ್ಲ ಎಂದು ಗುರುಗಳನ್ನು ಪ್ರಶ್ನಿಸಿದನು. ಗುರುಗಳು ಹೇಳಿದರು, ಅವರು ತಮ್ಮ ಬಳಿ ಇದ್ದುದರಲ್ಲಿಯೇ ಸಂತೋಷವಾಗಿದ್ದಾರೆ. ನೀನು ನಿನ್ನ ಬಳಿ ಇದ್ದುದು ಬಿಟ್ಟು ಇಲ್ಲದುದರ ಹಿಂದೆ ಹುಡುಕುತ್ತಿದ್ದೀಯ. ಅದಕ್ಕೆ ನೀನು ಸಂತೋಷವಾಗಿಲ್ಲ ಎಂದು. ಆಗ ಆತನಿಗೆ ತಿಳಿಯಿತು ಮತ್ತು ಗುರುಗಳು ಆತನನ್ನು ಒಂದು ಮಾರುಕಟ್ಟೆಗೆ ಕರೆದುಕೊಂಡು ಹೋದರು. ಅಲ್ಲಿ ಒಬ್ಬ ಶ್ರೀಮಂತ ತನ್ನ ಬಳಿ ಇದ್ದ ಹಣವನ್ನು ಬಡವರಿಗೆ ದಾನ ಮಾಡುತ್ತಿದ್ದನು. ಹಣ್ಣು ಹಂಪಲುಗಳನ್ನು ಹಂಚುತ್ತಿದ್ದನು. ಆ ಜನರು ಅದನ್ನು ಸ್ವೀಕರಿಸಿ ಆ ಶ್ರೀಮಂತನನ್ನು ಹಾರೈಸುತ್ತಿದ್ದರು. ಅದನ್ನು ಕಂಡು ಶ್ರೀಮಂತ ಖುಷಿಯಲ್ಲಿ ತೇಲಾಡುತ್ತಿದ್ದನು. ಇದನ್ನೆಲ್ಲ ಕಂಡು ಆತನಿಗೆ ಆಶ್ಚರ್ಯವಾಯಿತು. ನಮ್ಮಲ್ಲಿರುವುದನ್ನು ಮತ್ತೊಬ್ಬರಿಗೆ ಹಂಚಿದರೆ ಇಷ್ಟು ಸಂತೋಷ ಸಿಗುತ್ತದೆಯೇ ಎಂದು ಗುರುಗಳನ್ನು ಪ್ರಶ್ನಿಸಿದನು. ಹೌದು ಎಂದು ಗುರುಗಳು ಹೇಳಿದರು. ಅದನ್ನು ತಿಳಿದುಕೊಂಡು ನಂತರ ಮನೆಗೆ ಹಿಂತಿರುಗಿದ. ಬಡವರಿಗೆ ತನ್ನ ಬಳಿ ಇದ್ದುದರಲ್ಲಿಯೇ ಅಲ್ಪ ಸ್ವಲ್ಪ ದಾನ ಮಾಡತೊಡಗಿದ. ತನ್ನಲ್ಲಿ ಇದ್ದುದರಲ್ಲಿಯೇ ಸಂತೋಷ ಪಡತೊಡಗಿದ. ಚಿಕ್ಕ ಪುಟ್ಟ ವಿಷಯಗಳನ್ನು ತನ್ನ ಕುಟುಂಬದವರೊಡನೆ ಹಂಚಿಕೊಂಡು ಆನಂದ ಪಡತೊಡಗಿದ. ಈ ಕಥೆಯ ತಾತ್ಪರ್ಯ ಇಷ್ಟೇ. ನಾವು ನಮ್ಮಲ್ಲಿ ಇದ್ದುದರಲ್ಲಿಯೇ ಸಂತೋಷ ಪಡಬೇಕೇ ಹೊರತು ಇಲ್ಲದುದರ ಬಗ್ಗೆ ಚಿಂತಿಸಬಾರದು. ನಾಳೆಯ ಊಹೆಯಲ್ಲಿ ಇಂದಿನ ನೆಮ್ಮದಿಯನ್ನು ಕಳೆದುಕೊಳ್ಳಬಾರದು.